ಇನ್ನು ಮತ್ತೊಂದು ಕಡೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕುಟುಂಬದಿಂದ ಕಾಡು ನಾಶ ಆಗಿದೆ. ಒಂದಲ್ಲ ಎರಡಲ್ಲ ಸಾವಿರ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕುಟುಂಬದಿಂದ ಕಾಡು ನಾಶ, ಸಾವಿರ ಮರಗಳನ್ನ ಕಡಿಯಲಾಗಿದೆ. ಧಾರವಾಡದ ಹಳ್ಳಿಗೇರಿ ಸರಹದ್ದಿನಲ್ಲಿ ಅರಣ್ಯ ನಾಶ ಮಾಡಿದೆ ಕುಲಕರ್ಣಿ ಅವರ ಕುಟುಂಬ. ಕುಲಕರ್ಣಿ ಕುಟುಂಬದ ಜಾಗದಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು. 38 ಎಕರೆಯಲ್ಲಿ ಇದ್ದಂತಹ ಮರಗಳನ್ನ ಕಡಿಯಲಾಗಿದೆ. 38 ಎಕರೆ ಪ್ರದೇಶದಲ್ಲಿ ಬೆಳೆಯಲಾಗಿದ್ದಂತಹ ಮರಗಳ ಕಟಾವಾಗಿದೆ. ಇಡೀ ಕಾಡನ್ನೇ ವಿನಯ್ ಕುಲಕರ್ಣಿ ಕುಟುಂಬ ತಮ್ಮ ಸ್ವಾರ್ಥಕ್ಕಾಗಿ ಮುಕ್ಕಿರುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಮರಗಳ ಕಟಾವಾಗಿದೆ. ಇದು ದುರಂತ. ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲೇ ಇದ್ರು, ಅವರ ಸಮ್ಮುಖದಲ್ಲೇ ನಡೆದಂತಹ ಕೆಲಸ ಇದು. ಸಾವಿರಾರು ಮರಗಳನ್ನ ಕಡಿದು ರಾಶಿ ಹಾಕಿದ್ದಾರೆ ಖದೀಮರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಟೇಲ್ ಆದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದೆ. ಯಾವ ಅಧಿಕಾರಿಗಳು ಕಾಡು ನಾಶಕ್ಕೆ ಸಹಕರಿಸಿದ್ರು ಹಾಗಾದ್ರೆ? ಎಸಿಎಫ್ ಪರಿಮಳ ಹುಲಗಣ್ಣ, ಆರ್ಎಫ್ಒ ಕಿರಣ್ ಕುಮಾರ್, ಡಿಎಫ್ಒ ವಿವೇಕ್ ಕವರಿ, ಸಿಸಿಎಫ್ ಯತೀಶ್ ಅಕ್ರಮದಲ್ಲಿ ಭಾಗಿಯಾಗಿರೋದು. ಇವರ ಸಮ್ಮುಖದಲ್ಲೇ ಸಾವಿರಾರು ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿರೋದು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕುಟುಂಬದಿಂದ 38 ಎಕರೆ ಪ್ರದೇಶದ ಬೃಹದಾಕಾರದ ಮರಗಳು ನೆಲಕ್ಕಚ್ಚಿವೆ. ಅಂದ್ರೆ ಅದನ್ನ ಕಡಿಯಲಾಗಿದೆ. 4,000ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. ಇಡೀ ಕಾಡನ್ನೇ ಕುಲಕರ್ಣಿ ಪತ್ನಿ ಶಿವಲೀಲಾ ಅವರು ನುಂಗಿದ್ದಾರೆ. ಅವರ ಹೆಸರಿನಲ್ಲಿದೆ. ಮರಗಳನ್ನ ಕಡಿದು ಇಟ್ಟಿಗೆ, ಜಲ್ಲಿಕಲ್ಲು, ಮರಳು ಸಂಗ್ರಹ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.